सिगरेट का मजा नंबर के नीचे। दारू का मजा नाम के नीचे है। ಹೇಮ ಅಂದರೆ ಅದು ಬಂಗಾರವೆಂದು ಅರ್ಥ. ಬಂಗಾರದ ಸೀರೆ ಉಟ್ಟು ತೆರೆ ಮೇಲೆ ನಿತ್ತು ಸೌಂದರ್ಯದ ಸೀರೆಯಲ್ಲಿ ಶೋಭಿರುತ್ತಾಳೆ ಹೇಮ. ಹೇಮ ಸುವರ್ಣ ಸುಂದರದ ಸೌಂದರ್ಯ ಸರ್ದಾರ ನಾನಾಗದಿದ್ದರೆ ನನ್ನ ಹೆಸರು ಗಂಡುಳ ಗರತಿಯರ ಮಿಂಡ ಬಂಡ ರಂಡಿಯರ ಗಂಡ ತಲೆ ಕೆಟ್ಟ ನರನಾಗನೇ ಇಲ್ಲ. ಇಂದು ಶಿವರಾತ್ರಿ ಅಮಾವಾಸ್ಯೆ. ಶ್ರೀ ರಾಮಸಿದ್ದೇಶ್ವರ ದರ್ಶನಕ್ಕೆ ಆ ಹೇಮ ಬಂದ್ರು ಬರ್ಬೋದೇ? ಹೋ, ನಾ ಬಯಸಿದ ಹಕ್ಕಿ ನನ್ನ ಪಕ್ಕನೇ ಬರ್ತಾ ಇದೆ. ಬರ್ಲಿ ಬರ್ಲಿ. ಯಾರು ಯಾರು ನೀವು? ಯಾರು? ಈ ಊರು ಆಗರ್ಭ ಶ್ರೀಮಂತ ನರನಾಗ. ಓಹೋ, ಶ್ರೀಮಂತ ನರನಾಗರರು ಇರ್ಲಿ. ನನ್ನನ್ನು ತಡೆದು ನಿಲ್ಲಿಸಿದ ಕಾರಣ? ಪಂಜಂಬ ಭವನದಲ್ಲಿ ಬಳುತ್ತಿರುವ ನಿನ್ನ ಬಾಳಿಗೆ ಮಗ ಎಂಬವರು ಕರೆಸಲು ಬಂದಿದ್ದೇನೆ, ನಿನ್ನ ಬಾಲಿನ ಪರಮಾತ್ಮನಾಗಿ. ಆದರೆ ನಿಮ್ಮ ಮಾತಿನ ಅರ್ಥ? ಅರ್ಥ ಅಂದೇನು ಮಾಡಬೇಡ ಹೇಮ. ನಿನ್ನ ಉದರದಲ್ಲಿ ನಿನ್ನ ಗಂಡಿನ ಕೈಯಲ್ಲಿ ಒಂದೇ ಒಂದು ಮಗನ ಕೊಡುವ ಷಂಡನಾಗಿದ್ದಾನೆ. ನಿನ್ನೊಂದಿಗೆ ಮಧುರ ಮಂಚ ಹಚ್ಚಿಕೊಂಡು ನಿನ್ನ ಪ್ರತಿರೂಪದ ನನ್ನ ಬಿಂಬ ಕಾಣಲು ಬಂದಿರುವೆ. ಶ್ರೀಮಂತರೇ, ನಾಲ್ಗೆ ಬಿಗಿ ಹಿಡಿದು ಮಾತನಾಡಿ. ನಾನ್ ದೇವಸ್ಥಾನಕ್ಕೆ ಹೋಗ್ಬೇಕು, ನನಗೆ ದಾರಿ ಬಿಡಿ. ದೇವರು ಹೇಮ, ಕಣ್ಣಿಗೆ ಕಾಣದ ಈ ದೇವನಿಗೆ ಸುಳ್ಳ ಪೂಜೆ ಪುರಸ್ಕಾರ ಎಂಬ ಸಮಯ ಆಳು ಮಾಡುದು ಬಿಟ್ಟು
ಕಣ್ಣ ಮುಂದೆ ನಿಂತ ಈ ನರನಾಗ ಎಂಬ ದೇವನಿಗೆ ಸಂಪೂರ್ಣ ಅರ್ಪಿಸಿ ಬಿಡು ನಿನ್ನ ಶೀಲ ಎಂಬ ಭಕ್ತಿ. ಏ ಶ್ರೀಮಂತ, ನಾಲ್ಗೆ ಬಿಗಿ ಹಿಡಿದು ಮಾತನಾಡು. ಈ ವಿಷಯ ಏನಾದರೂ ನನ್ನ ಗಂಡ ಆಗಲಿ ನನ್ನ ಮೈದನ್ಗೆ ಎದುರು ಗೊತ್ತಾದ್ರೆ ನಿನ್ನ ರುಂಡವನ್ನು ತುಂಡು ತುಂಡಾಗಿ ಕತ್ತರಿಸಲು ಬರುತ್ತಾರೆ, ಗುಡುಗು ಹೊಡೆದ ಗೌಡರಾಗಿ. ಹುಡುಗ ಹೊಡೆದಲ್ಲ, ಹೇಮಾ ನನ್ನ ಸೇಡೆಂಬ ಬಂಡೆಗಳಲ್ಲಿ ಹೊರತಕ್ಕೆ ಸಿಕ್ಕು ಅದಷ್ಟು ಗೋಡೆ ಹೋಗಿದರೆ ಈ ನರನಾಗನ ವಜ್ರ ಮುಷ್ಟಿಯಲ್ಲಿ. ನೋಡು ಹೇಮಾ, ಮಾತಿಗೆ ಮಾತು ಬೆಳೆಸಿ ಸಮಯ ಹಾಳು ಮಾಡ. ಬಾರೇ ಬೇಗ ಬಾ. ಏ ದೂರ ಸರಿದು ನಿಂತು ಮಾತನಾಡೋ ದುರಾತ್ಮ. ನೀ ಏನಾದರೂ ನನ್ನ ಮುಟ್ಟಲು ಬಂದಿದ್ದಿ ನಿಜವಾದ್ರೆ ಸುಟ್ಟು ಬೂದಿ ಆಗುತ್ತೀಯಾ, ಎಚ್ಚರವಿರಲಿ. ಎಚ್ಚರ ಎಚ್ಚರ ಎಂದು ಎಚ್ಚರಿಸುವೆ. ನಿನ್ನಂತ ಹುಚ್ಚು ಅನ್ನೋಕೊಂಡ್ರೆ ನನಗ ಬಹಳ ಮೆಚ್ಚುಗೆ. ನೋಡು ಹೇಮಾ, ನೀನು ಒಪ್ಪಿ ಅಪ್ಪುದಾದರೆ ಇಡೀ ನನ್ನ ಸಂಪತ್ತು ನಿನ್ನತ್ತಕ್ಕೆ ಒಟ್ಟುವೆ. ಏನಂತೀಯ? ಮುಚ್ಚ ಬಾಯಿ ಬಣ್ಣ ನನ್ನ ಮಗನೇ. ನೀನೇ ಹೇಳ್ತಾ ಇದೆಯಲ್ಲ ನಿನ್ನ ಸಿರಿ ಸಂಪತ್ತು. ನಿನ್ನ ಸಿರಿ ಸಂಪತ್ತು ಕೇವಲ ನನ್ನ ಹರಕೋ ಚಪ್ಪಲ್ಗೆ ಸಮಾನ. ಹೇಳೋ ಗೌಡ, ನಾನೇ ನಿನ್ನ ಹೆಸರಿಗೆ 7 ಎಕರೆ ಹೆಸರಿಗೆ ಮಾಡ್ತೀನಿ. ನನ್ನ ಮೈದನ ಹತ್ರ ನಿನ್ನ ಮುದ್ದಾದ ತಂಗಿದಳಲ್ಲ, ಅವಳನ್ನು ಒಂದೇ ಒಂದು ರಾತ್ರಿ ಕೊಟ್ಟು ಸುತ್ತು ಸಾವಿರಾರಿಗೆ ಸರದಾರ ನೆನೆಸಿಕೊಂಡ ಈ ನಾಗನ ತಂಗಿಗೆ 2 ಎಕರೆ ಅದು ಅವಳು ಮೆಟ್ಟು ಎಕರೆಗೆ ಸಾಲದು. ಸುಮ್ಮನೆ ನೆನಪಿಸಿ ಸರಗಾತು ಈ ಶ್ರೀಮಂತನ ಸರ್ಪಕ್ಕೆ. ಇಲ್ಲವಾದರೆ ಬಲಾತ್ಕಾರಕ್ಕೆ ಬಲಿಯಾಗು. ದೂರ ಸರಿದು ನಿಂತು ಮಾತನಾಡೋ ನೀಚ. ಅಂದು ಪ್ರತಾಗದಲ್ಲಿ ಸೀತಾ ಮಾತನ್ನು ಅಪಹರಿಸಿದ ಆ ರಾವಣ ತುಂಡು ತುಂಡಾಗಿ ಕತ್ತರಿಸಿದಂತೆ ನಾನು ನಿನ್ನ ಪಾಲಿಗೆ ಚಂಡಿ ಚಾಮುಂಡಿ ಆಗುತ್ತೇನೆ, ನೆನ್ಪಿರ್ಲಿ. ಚಂಡಿ ಚಾಮುಂಡಿ? ಹೇಮಾ, ಚಂಡಿ ಚಾಮುಂಡಿ ಎಂದು ಹಾರಾಡಿ ಅದೆಷ್ಟು ಹೆಣ್ಣುಗಳು ರಂಡನಾಗಿ ಮಾಡಿ ಅವರ ಮೆಂಡನಾಗಿದ್ದಾನೆ ಗಂಡು ಬದಿನ ಮಗ. ಹೇಮಾ, ನನ್ನ ಕಾಮದ ಪಿತ್ತು ನೆತ್ತಿಗೆ ಎಸಬೇಡ. ಬಾರೇ ಬೇಗ ಬಾ. ಅಯ್ಯೋ ಬೇಡ ಅಮ್ಮ, ತಾಯಿ, ಏನಿದು ಇಂದು ನಿನ್ನ ಸನ್ನಿಧಾನದಲ್ಲಿ ಈ ರೀತಿ ಆದರೂ ನೀನು ಕಣ್ಣು ಮುಚ್ಚಿಕೊಳ್ತಿದೀಯಾ? ತಾಯಿ ಬಾರಮ್ಮ, ಬಂದು ನನ್ನನ್ನು ರಕ್ಷಿಸು. ಯಾಕೆ ಈ ಹೆಣ್ಣಿನ ಕೂಗು ನಿನಗೆ ಕೇಳ್ತಾ ಇಲ್ವೇನಮ್ಮ? ನಿನಗೆ ಕರುಣೆ ಅನ್ನೋದೇ ಇಲ್ವೇನು? ಬಂದು ನನ್ನನ್ನು ಕಾಪಾಡು ತಾಯಿ. ತಾಯಿ ಹೇಮಾ, ನಮ್ಮಂತ ಕಾಮ ಕಿಡಿಯಾಡುತ್ತಿರುವಾಗ ಕಲ್ಲು ಮುಚ್ಚಿಕೊಂಡು ಕಲ್ಲಿನ ಕಾಯಾಗಿ ಕೂತಿರುವ ನಿನ್ನ ತಾಯಿ ಹೇಮಾ, ಬಾ ನನ್ನ ಬಾಹು ಬಂಧನದಲ್ಲಿ. ಏನೀಚ, ಆ ತಾಯಿ ಕಣ್ಣು ಮುಚ್ಚಿಕೊಳ್ತಿದ್ರೆ ಏನಾಯ್ತು? ಈ ಸಮಾಜದ ತಾಯಿಯಂದಿರು ಎದ್ದು ಬಂದು ಜೋರ್ಸೆ ಎದೆಗೆ ಒದಿತಾರೆ ಈ ಸಮಾಜದ ತಾಯಿಯರು. ಇದು ನೆನ್ಪಿರ್ಲಿ. ಸಮಾಜ ಹೇಮಾ, ಇದೊಂದು ಮೂರ್ಖ ಸಮಾಜ. ಅದೆಂತ ತಾಯಂದು ಮರ ಮಾಚಿ ಕೂತಿದ್ದಾರೆ ಗೊತ್ತೇ? ಹೇಳುವೆ ಕೇಳು. ಮೈದನಂದ್ರೆ ಮಗನ ಸಮಾನ. ಅಂತ ಮೈದನೊಂದಿಗೆ ಮಧ್ಯರಾತ್ರಿ ಮರುವ ಮಾತಾ ಎಂದ್ರೆಷ್ಟಲ್ಲ ಈ ನಿನ್ನ ಸಮಾಜದಲ್ಲಿ. ಮಗನ ಸ್ನೇಹಿತನ ಸರಿಗೆ ಎಂದು ದರೆ ಮೇರೆದು ಕರೆದು ಮುತ್ತು ಮುತ್ತಿನಂತ ಮಲ್ಲಿಲಿ ಮಲಗಿ ಮರಳಿ ಮಗ ಎಂದು ಮಾತಾಡುವ ಮಾತಾ ಎಂದ್ರೆಷ್ಟಲ್ಲ ಈ ಸಮಾಜದಲ್ಲಿ. ಮಾಂಗಲ್ಯ ಕಟ್ಟಿದ ಮಗಳ ಗಂಡನೊಂದಿಗೆ ಮಂಚ ಹಚ್ಚಿಕೊಂಡ ತಾಯಂದ್ರೆಷ್ಟಲ್ಲ ಈ ನಿನ್ನ ಭೂಮಿಯಲ್ಲಿ. ತಲೆಯಲ್ಲಿ ಕೂದಲು ಬಿಳಿಯಾದರೂ 18 ತನ್ನೊಂದಿಗೆ ಹುಡುಗಿ ತಿಳಿ ತೀಸಿಕೊಂಡು ಬರೋ ತಾಯಂದ್ರೆಷ್ಟಲ್ಲ ಈ ನಿನ್ನ ಬ್ರಹ್ಮಾಂಡದಲ್ಲಿ. ಏನೋ ಹೆತ್ತ ಮಗನಿಂದ ತಾ ಮೆಚ್ಚಿದ ಮಗನನ್ನು
ಮನಿ ಬಾಗಿಲು ಕಾಯ್ಚಿದ ತಾಯಿಂದ ಈ ನಿನ್ನ ಭೂಮಿಯಲ್ಲಿ ಹೇಮ ಎಷ್ಟು ಹಾಡಿ ಹೊಗಳಿದರೆ ಮುಗಿಯಲಾರದೆ ಮಾ ತಾಯಿಯ ಚರಿತ್ರ. ಸಾಕೋ ಇನ್ನು ಬೇಕು? ನಿಜ, ಒಂದು ಹೆಣ್ಣಿನ ಬಗ್ಗೆ ಇಷ್ಟವೆಲ್ಲ ಕೇವಲಾಗಿ ಮಾತನಾಡ್ತಾ ಇದೆಯಲ್ಲ. ನಾಚೆ ಆಗೋದಿಲ್ವೇ ನಿನ್ನ ಹೇಸಿಗೆ ಜನ್ಮಕ್ಕೆ? ನಿನಗೆ ಜನ್ಮ ನೀಡಿದವಳು ಒಂದು ಹೆಣ್ಣು, ಅಂತ ಹೆಣ್ಣಿನ ಬಗ್ಗೆ ಮಾತನಾಡ್ತಾ ಇದೆಯಲ್ಲ. ನೀನೆಷ್ಟು ಜನರ ರಕ್ತಕ್ಕೆ ಹುಟ್ಟಿರಬೇಕೋ ನೀಚ. ಲೇ ಹುಚ್ಚ ಹಾದರದ ರಂಡೆ, ಗಂಗಾಮತೆ ಅಷ್ಟೇ ಪವಿತ್ರವಾದ ನನ್ನ ತಾಯಿಗೆ ಕಂಡ ಹೋಲಿಸಿದೆಯಾ? ಇಂದು ತೊಳೆಯೇರಿ ವಿಷಯ ಪ್ರೀತಿಸಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಮುಗಿತೋಳಿನ ಸೀಲದ ಕತೆ. ಕೈ ಬಿಡವೇ ಹೆಣ್ಣು ಮಗಳನ್ನು. ನನ್ನ ಸರಸ್ವ ಸಲ್ಲಾಪದಲ್ಲಿ ಅಡ್ಡ ಬಯಸಿ ಬಂದು ನೀನರ್ಲೇ ಯಾರು? ಮುತ್ತೈದರಿಗೆ ಮಗ, ಅರಸುವ ತಂಗರಿಗೆ ಪ್ರೀತಿಯ ಅಣ್ಣ. ಕಾಮದ ಕೃತ್ಯಕ್ಕೆ ಕೈ ಹಾಕಿರುವೆಲ್ಲ ನಿನ್ನ ಪಾಲಿಗೆ ಧರ್ಮ, ಯಮ ಧರ್ಮ. ಯಮಧರ್ಮ. ಶಿವಲೋಕದ ಕೂಣದ ಮೇಲೆ ಸಂಚಾರಿ ಮಾಡಿದು ಮರೆತು ಈ ಭೂಲೋಕದಲ್ಲಿ ಪಾದಯಾತ್ರೆ ಮಾಡುತ್ತಿರುವೆಯಾ? ಶಿವಲೋಕದಲ್ಲಿ ಆ ಯಮಧರ್ಮ, ಭೂಲೋಕದಲ್ಲಿ ಈ ಗರುಡ ಯಮಧರ್ಮ. ಅಂದ್ರೆ ಅಬಲೆಯರ ಮೇಲೆ ಅತ್ಯಾಚಾರವು ಮಾಡಲು ಬಂದ ನಿಮ್ಮಂತರನ್ನು ಬಗ್ಗು ಬಡಿಯಲು ಬಂದ ಗಂಡನೆಯ ಗರುಡ. ಲೇ ಗರುಡ, ಲೇ ಇನ್ನೊಂದು ಸಾರಿ ಈ ಗರುಡನಿಗೆ ಲೇ ಎಂದು ಉಚ್ಚರಿಸಿದರೆ ಉಸಿರು ನಿಲ್ಲಿಸಿ ನಿನ್ನ ಹೆಣ ಹರಿಶ್ಚಂದ್ರ ಘಾಟಿಗೆ ಕೊಟ್ಟು ಕೊಸುತ್ತಾನೆ ಈ ಗರುಡ. ಉಸಿರು. ಲೇ ಗರುಡ, ನನ್ನ ಉಸಿರು ನಿಲ್ಲಿಸೆಂದು ಹೇಳ್ತೀಯಾ? ಇದನ್ನೆಲ್ಲ ಅರಿತು ಹೊರಟೋಗು. ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲ ನರನಾಗ. ಈ ನನ್ನ ತಲವಾರಿನಿಂದ ನಿನ್ನ ತಲೆ ಕತ್ತರಿಸಿ ಭೂತಾಯಿಗೆ ರಕ್ತಾಭಿಷೇಕ ಮಾಡಲು ಬಂದಿದ್ದೇನೆ. ರಕ್ತ. ರಕ್ತ ಎಂದರೆ ಮೋರಿಯಲ್ಲಿ ಹರಿಯುತ್ತಿರುವ ನೀರೆಂದು ಹರಿತೀಯಾ? ಈ ನನ್ನ ನಾಗನ ಹೆಸರು ಕೇಳಿದ್ರೆ ಪರಸ್ತಿಯರು ಬಸರಿ ಆಗೋರು. ಅಂತದ್ರಲ್ಲಿ ನನ್ನ ಉಸಿರು ನಿಲ್ತೀನಿ ಹೇಳ್ತೀಯಾ? ನರ ರೂಪದಲ್ಲಿರುವ ಈ ಗಾಯಗೊಂಡ ಗಂಡಸರನ್ನು ತಟ್ಟಿ ಎಬ್ಬಿಸಿದ್ರೆ ಸಾವು ಖಚಿತ ನಿನಗೆ. ಘಟ ಸರ್ಪ. ಘಟ ಸರ್ಪಗಳನ್ನು ಕಟ್ಟಿದ ಕೆಟ್ಟ ಹೊತ್ತದನೆ ಕೋಟೆಯನ್ನು ಒಡೆದು ಸರ್ಪದ ಅಂಶವನ್ನೇ ನಿರ್ವಂಶ ಮಾಡಿದ್ದಾನೆ. ಸಿಡಿದು ಸಿದ್ಧನಾಗಿ ಬಂದಿದ್ದಾನೆ ಗುಡುಗು ಹೊಡೆದ ಗರುಡನಾಗೆ. ಹುಡುಗ ಹೊಡೆದಲ್ಲ, ಗರುಡ ಗರುಡ ಎಂದು ಉಳಿ ಬಂದರೆ ನಾನೆಂದು ಹಾರಾಡಿದ್ರೆ ಹೊಡೆದೋಗುದು ಗರುಡ ನಿನ್ನ ಬುರುಡೆ. ಸುಡುಗಾಡು. ಸತ್ತು ಸುಡುಗಾಡು ಸೇರೋಕೆ ನಾನು ಷಂಡನೆಂದು ತಿಳಿವೆಯಾ? ಆ ನಿನ್ನ ವಜ್ರ ಮುಷ್ಟಿಯನ್ನು ನನ್ನ ಕೈಯಿಂದ ಗೊದ್ದೆ ಹೊಡೆದು ಪುಡಿ ಪುಡಿ ಮಾಡಬಲ್ಲೆ ಗಂಡ ಬೇರುಂಡ ಗರುಡ. ಗಂಡ ಬೇರುಂಡ. ಗರುಡ ಗಂಡ ಬೇರುಂಡ ನಾನೆಂದು ಎದೆಗೆ ಎದಿ ಕೊಟ್ಟು ನಿಂತರೆ ನಿತ್ಯ ಸ್ಥಳದಲ್ಲಿ ಸಮಾಧಿ ಮಾಡಿಬಿಡುವೆ ಗರುಡ ನಿನ್ನ ಬುರುಡೆ. ಸಮಾಧಿ. ಸಮಾಧಿ ಮಾಡಿನು ನಾನು ಹಾಲು ಕುಡಿಯುವ ಹಸುಗುಸು ಎಂದು ತಿಳಿವೆಯಾ? ನಿಮ್ಮಂತರ ಹಂತರ ಅಂತ್ಯಕ್ಕಾಗಿ ಅವತಾರ ಎತ್ತಿ ಬಂದ ಅವತೇಶ ಪುರುಷ ಇದೇ ಈ ಗಿರಿಗಗನದ ಗರುಡ. ಅಂತ್ಯ. ಅಂತ್ಯ ಅಂದ್ರೆ ಅದು ಕೇಳಿದ ತಕ್ಷಣ ಕಂತಿನ ಅಲ್ಲಲೇ
ಇದು ದ್ರಿತ್ಯದಲ್ಲೇ ಗರುಡ. ಅಂತ್ಯ ಕಾಣಲು ನಿನಗೂ ಸಾಧ್ಯವಿಲ್ಲ, ಆ ನಿಮ್ಮ ಅಪ್ಪನಿಗೂ ಸಾಧ್ಯವಿಲ್ಲ. ಏ ನರನಾಗ, ಸತ್ತು ಹೋದ ಹೆತ್ತಪ್ಪನ ವಿಷಯ ಎತ್ತಿ ಮತ್ತಟ್ಟು ಹಚ್ಚಿದೆಯಾ ನನ್ನ ಅಂತರಾಳದಲ್ಲಿ ಕ್ರಾಂತಿ ಕಿಡಿಯನ್ನು. ಎಡೆ ಎತ್ತಿದ ಕಾಳಿಂಗ ಸರ್ಪವಣೆ ಕಾಲಡಿಯಲ್ಲಿ ಮೆಟ್ಟಿ ನಿಲ್ಲಬಲ್ಲೆ. ಉಕ್ಕುವ ತಿರಪ್ಪಯವನ್ನೇ ಮುಷ್ಟಿಯಲ್ಲಿ ತಡೆ ಹಿಡಿಯಬಲ್ಲೆ. ಸೃಷ್ಟಿಯಲ್ಲಿ ಮುಷ್ಟಿ ಹಿಡಿದು ಬುಗುರಿಯಂತೆ ಆಟ ಆಡಿಸಬಲ್ಲೆ. ಅರ್ಥವಾಯ್ತಾ ನನ್ನ ತಾಕತ್ತು? ಗರುಡ, ಇತರ ಸೇಡು ಹೇಗೆ ತೀರಿಸಿಕೊಳ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಓಡ್ತೀನಿ. ले बेटे, हेमा को बच गया, आगे तेरा जान कत्ल होगा, याद रखते बेटे. जा. ನೋಡಪ್ಪ, ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಪ್ರಾಣವನ್ನು ಕಾಪಾಡಿದೀಯಾ. ನಿನ್ಗೆ ತುಂಬಾ ಧನ್ಯವಾದಗಳು. ಹೆಣ್ಣನ್ನು ಕಾಪಾಡುವುದು ಒಂದು ಗಂಡಿನ ಕರ್ತವ್ಯ. ಆ ದೇವರು ನಿನ್ಗೆ ಸುಖ ಸಂಪತ್ತು ಸಿರಿಯನ್ನು ಕೊಟ್ಟು ಕಾಪಾಡಲಿಪ್ಪ. ಹೋಗಿ ನೋಡಪ್ಪ, ನಾನು ಬರ್ತೀನಿ. ಹೋಗಿ. ಅತ್ಯಾಚಾರ ಇದನ್ನು ನೋಡಿದರೆ ನನಗೆ ನಗು ಬರ್ತಿದೆ. ಯಾಕೆ ಗೊತ್ತಾ? ಭಕ್ತರು ಭಕ್ತಿಯಿಂದ ಬೇಡಿಕೊಳ್ಳಬೇಕಾದರೆ ಬಲಾತ್ಕಾರ ಮಾಡಲು ಬಂದ ಬಂಡ ಗಂಡಸರನ್ನು ತಡೆ ಹಿಡಿಯಲು ಆ ಭಗವಂತನಿಗೂ ಸಾಧ್ಯವಿಲ್ಲ. ಎಲ್ಲಿರುವನು ದೇವರು? ಇಲ್ಲ ಇಲ್ಲ, ದೇವರು ಇಲ್ಲವೇ ಇಲ್ಲ. ಕಲ್ಲು ಮೂರ್ತಿ.
ಲೇ ಹೇಮಂತ ರಾಜೇಂದ್ರ, ಸುಂದರವಾದ ನಿಮ್ಮ ಸಂಸಾರದಲ್ಲಿ ಸುನಾಮಿ ಎಬ್ಬಿಸಿ ಕೊನೆಗೂ ಸೂತ್ರ ಇಳಿದಂತಾಯ್ತು ಅಂದ್ರೆ ಅಂದದ ಕುಟುಂಬ. ಲೇ ರಾಜೇಂದ್ರ, ನಿಮ್ಮ ಹೊಲದಲ್ಲಿ ಗಾಂಜಾ ಬೆಳೆಯುತ್ತಿರುವ ಸುಳ್ಳು ಸುದ್ದಿ ಹಬ್ಬಿಸಿ ನಿನ್ನ ಮೇಲೆ ಆರೋಪಿ ಹೊರಿಸಿ ನಿನ್ನನ್ನು ಜೈಲಿಗೆ ಕಳಿಸಿ ನನ್ನ ವಿಜಯ ಬಾವುಟ ಹಾರಿಸಿ ನಗವಿನ ನಾಗಲೋಟದಲ್ಲಿರುವವನು ಈ ನರನಾಗ. ಕೊನೆಗೆ ಅಂದುಕೊಂಡಿದ್ದೇವೆ ಸಾಸೇ ಬಿಟ್ಟಿ ಸಾಮಾನ್ಯ ಅಲ್ಲ ಅವತಾರ ಪುರುಷ ಹಠದೊಟ್ಟ ಸರ್ಪ ಸಾವುಕಾರರಿಗೆ ಬೆಂಕಿ ಹಚ್ಚಲೇ ನಿನ್ನ ನಮಸ್ಕಾರಕ್ಕೆ. ಏ ಹೇಮಂತ, ಇಲ್ಲಿಗೆ ಬಂದ ಕಾರಣ ಸಾವುಕಾರ ಹತ್ತಿರ ಹಣ ಕೇಳಲು ಬಂದಿದ್ದೇನೆ. ಹಣ ಹಿಂದು ಮಾಡಿದ ಸಾಲ ಇನ್ನೂ ತೀರಿಸಿಲ್ಲ, ಮತ್ತೆ ಈಗ ಹಣ ಕೊಂಡು ಬಂದಿರುವೆಯಾ? ಹಣ ಅಂದರೆ ಮರದಲ್ಲಿರುವ ಹಣ್ಣೆಂದು ಮಾಡಿಕೊಂಡಿರುವೆಯಾ? ಉದರ್ಸಿಕೊಂಡು ಹೋಗಲು. ಸಾವುಕಾರ, ಹೇಗಾದರೂ ಮಾಡಿ 1 ಲಕ್ಷ ರೂಪಾಯಿ ಹಣ ಕೊಟ್ಟು ಬಿಡಿ. ಇಷ್ಟೊಂದು ಹಣ ಕೇಳುವಂತ ಅವಶ್ಯಕತೆ ಏನಿದೆ ನಿನಗೆ? ತಲಾಟಿ, ಲೇ ತಲಾಟಿ, ಹಿಂದೆ ಅವನಿಗೆ ಕೊಟ್ಟ ಸಾಲ ಎಷ್ಟಿದೆ ನೋಡಿಯೋ? ನೋಡ್ತಮ್ಮ ಹೇಮಂತ, ಮೊದಲ ನಮ್ ದಿನ್ಯಾರ ಕೊಟ್ಟದ್ದು 4 ಲಕ್ಷ ಐತೆ. ಅದಕ್ಕೆ ಬಡ್ಡಿ ಅಸಲ ಕೂಡಿ 6 ಲಕ್ಷ ರೂಪಾಯಿ ಆಗೈತೆ. ನೋಡು ಹೇಮಂತ, ಹಿಂದು ಮಾಡಿದ ಸಾಲ ಇನ್ನೂ ತೀರಿಸಿಲ್ಲ, ಮತ್ತ ಹಣ ಕೇಳಿ ಬಂದಿರುವೆಯಾ? ಮೊದಲು ಕೊಟ್ಟ ಸಾಲ ಮುಡಿಸು, ಆಮೇಲೆ ಮರಳಿ ಸಾಲ ಕೇಳು. ಸಾವುಕಾರಿ, ಈ ಸಮಯದಲ್ಲಿ ಸಾವುಕಾರ ಹೀಗೆ ಆಡಬೇಡಿ. ಹೇಗಾದರೂ ಮಾಡಿ 1 ಲಕ್ಷ ರೂಪಾಯಿ ಹಣವನ್ನು ಕೊಟ್ಟು ಪುಣ್ಯ ಕಳಿಸೋದ್ರಿ. ಸಾವುಕಾರ, ಪುಣ್ಯನ ಕಡಿಯೋರಿ. ಪುಣ್ಯ
ಲೇ ಹೇಮಂತ, ಪಾಪ ಪುಣ್ಯದ ಮುಂದ ಈ ಸರ್ಪಗಳ ಮುಂದೆ ಇಲ್ಲ. ನೋಡ್ತಮ್ಮ ಹೇಮಂತ, ಸಾಲ ಮಾಡಿ ವಾಲಿಟ್ಗಳ್ದ ಯಾಕೆ ಬೇಕು ನಿನಗ ಅಂತನ. ತಲಾಟವ್ರಿ, ನನ್ನ ತಮ್ಮನನ್ನು ಜಮೀನಿನ ಮೇಲೆ ಬಿಡಿಸಿಕೊಂಡು ಬರಬೇಕಾಗಿದೆ. ಹೇಗಾದರೂ ಮಾಡಿ ಮಾಸರಿ 1 ಲಕ್ಷ ರೂಪಾಯಿ ಹಣ ಕೊಟ್ಟು ಪುಣ್ಯವನ್ನು ಕಟ್ಟಿಕೋರಿ. ಜಾಮೀನು ಜನ ನನ್ನ ಕಾಂಚನೆ ಕೊಟ್ಟು ಒಂದು ಬಿಡಿಸಿಕೊಂಡು ಬಾ ಎಂದು ಹೇಳಕ್ಕೆ ನಾವೇನು ನಿನ್ನ ಸ್ನೇಹಿತರು ಅಲ್ಲ, ಸಂಬಂಧಿಕರು ಅಲ್ಲ. ಹಣ ಕೊಡಕ್ಕೆ ನೋಡು ಹೇಮಂತ, ಮೊದಲ ಕೊಟ್ಟ ಸಾಲ ಮುಡಿಸು. ಈ ಖಾಲಿ ಪತ್ರಿಕೆ ಸಹಾಯ ಹಾಕಿದ್ರೆ ಮಾತ್ರ ಹಣ ಕೊಡ್ತೀನಿ. ಏನಂತೆ? ಸೌಕರ್ಯ, 2 ತಿಂಗಳಲ್ಲಿ ನೀವು ಸಾಲ ಮುಗಿಸಿ ಋಣಮುಕ್ತನಾಗುವ ಸೌಕರ್ಯ. ಋಣಮುಕ್ತನಾಗ್ತಾನೆ, ಹೇಗಾದರೂ ಮಾಡಿ ಸೌಕರ್ಯ ಹಣ ಕೊಟ್ಟು. ಋಣಮುಕ್ತ? ಲೇ ಹೇಮಂತ, ಬಹಳ ವೀಕ್ತಿವಂತ. ಮೊದಲು ಸಾಲ ಕೊಡು, ಇಲ್ಲ ಪತ್ರಿಕೆ ಸಹಿ ಹಾಕು, ಇಲ್ಲ ಹಣ ಕೊಡು, ಇಲ್ಲ ಹೊರಟೋಗು. ಸೌಕರ್ಯ, ಇಂಥ ಸಮಯದಲ್ಲಿ ಸೌಕರ್ಯ ಹೀಗೆಲ್ಲ ಆಡಬೇಡ್ರಿ. 2 ತಿಂಗಳಲ್ಲಿ ಮಗಳಿಗೆ ಹಣ ಕೊಡೋದಾಗದಿದ್ದರೆ ನಿಮ್ಮ ಮನೆಯಲ್ಲಿ ಜೀತದವಾಗಿ ದುಡಿತಿನ ಸೌಕರ್ಯ, ಜೀತದವಾಗಿ ದುಡಿತೀನಿ ಸೌಕರ್ಯ. ನಿಮ್ಮ ಕಾಲಿಗೆ ಬಿದ್ದು ಜೀತದಳ ಸರಿಯಾಚೆ ಭಿಕಾರಿ, ನಿನ್ನ ಹೊಲಸ ಕೈಗಳಿಂದ ನನ್ನ ಪಾದ ಧರಿಸಬೇಡ. ತಮ್ಮ ಹೇಮಂತ, ಯಾಕೆ ಸಿಕ್ ಸಣ್ಣಕ್ಕಿ ಈ ಪತ್ರಕ ಸಹಿ ಹಾಕ. ಹೊಡಿ ಶಿವಮೋಹನ್ ಹಿಂದ್ ಮಣಿಯಿಂದ ಆಶ್ ಗಾಡಿ. ಲೇ ಹೇಮಂತ, ಈ ಖಾಲಿ ಪತ್ರಿಕೆ ಸಹಿ ಹಾಕಿದ್ರೆ ಮಾತ್ರ ಹಣ ಕೊಡ್ತೀನಿ. ಏನಂತೀಯ ಹೇಳು? ಸಾಯುವರೆಗೂ ಜೀತೊಳಗೆ ದುಡಿಯೋದು ಬೇಡ. ಎಷ್ಟು ಬೇಕು ಹಣ ಹೇಳು, ಕಣ್ಣು ಮುಚ್ಚಿ ಕೊಡ್ತೀನಿ. ಒಂದೇ ಒಂದು ರಾತ್ರಿ ನನ್ನ ಮಂಚಕ್ಕೆ ಕಳಿಸಿಕೊಡು. ನಿನ್ನ ಹೆಂಡತಿ ಹೇಮನಲೇ ಅಲೇ ಸಕ್ಕಿನ ಸೂಳೆ ಮಗನ ನಗನಾಗ ತಾಳಿ ಕಟ್ಟಿದ ಹೆಂಡತಿಯನ್ನು ನಿನ್ನ ಮಂಚಕ್ಕೆ ಕಳಿಸಿಕೊಡಲು ನಾನೇನು ಸಣ್ಣನಂತೆ ತಿಳಿಯ ಸೂಳೆ ಮಗನೇ. ಒಂದೇ ಒಂದು ದಿನ ನನ್ನ ಮನೆಯಲ್ಲಿ ಸಗಣ ಬರದರೆ ನಿನಗೆ ಯಾವುದಕ್ಕೆ ಹೊಲ ಬರೆದುಕೊಡುವೆ ಮಗನೇ, ಎಚ್ಚರ. ಲೇ ಹೇಮ, ನಮಗೆ ಕೆಲಸಕ್ಕೆ ಹಚ್ಚೋಟ್ಟು ದೊಡ್ಡ ವ್ಯಕ್ತಿ ಅದೇ ಮಗನೇ. ಲೇ ಪುಂಡಾಗುಂಡು, ಕಟ್ಟಿ ಹಾಕಿರಿ ಮಗನನ್ನು. ಲೇ ಹೇಮಂತ, ಲೇ ಹೇಮ್ಯ, ಈ ಖಾಲಿ ಪತ್ರಿಕೆ ಸಹಿ ಹಾಕಿದ್ರೆ ಏನಂದೆ? ಸುತ್ತು 10 ಒಳಗೆ ಅಗರ್ಭ ಶ್ರೀಮಂತ ನೆನೆಸಿಕೊಂಡಿರುವ ಈ ನರನಾಗ ನಿನ್ನ ಮನೆ ಕೆಲಸ ಮಾಡಬೇಕೆ? ಸಹಿಸಿಕೋ ಮಗನೇ, ಈ ಶ್ರೀಮಂತ ನರನಾಗ ಸಿಹಿ ಹೊರ್ತವನು. ಸೌಕರ್ಯ, ಬಡೇರಿ ಹೇಗಾದರೂ 1 ಲಕ್ಷ ರೂಪಾಯಿ ಹಣ ಕೊಟ್ಟು ಬಿಡಿ ಸೌಕರ್ಯ, ಕೊಟ್ಟು ಬಿಡಿ ಹಣ. ಲೇ ಹೇಮಂತ, ಸಿಕ್ಕಂತ ಹರಾಡಿ ಮತ್ತೆ ಹಣ ಕೇಳುವೆ ಮಗನೇ. ನರನಾಗ ತಾಯಿಲಿ ಚಾಟಿಯನ್ನು
ನಿನ್ನ ಕೈಯಾಗ ಕಡ್ಡಿ ಕೊಟ್ಟು ಹೇಳಿ ತಿಳ್ಕೋದಿಲ್ಲ ಅನುಭವಿಸಿನ. ಏ ಹೇಮ್ಯ, ಸಹಿ ಹಾಕದಿದ್ರೆ ನಿನ್ನ ಸಾವಿನ ಮನೆ ಸೇರುವುದು ಖಂಡಿತ. ಸೌಕರಿ ಸೌಕರಿ, ನನ್ನ ತಮ್ಮ ರಾಜೇಂದ್ರ ಏನು ಗೊತ್ತಾದರಿ? ನಿಮ್ಮನ್ನ ಬಂದೇ ಬರುತ್ತಾನೆ ಗುಡುಗು ಹೊಡೆದ ಗರುಡನಾಗಿ. ಹುಡುಗ ಹೊಡೆದ ಗರುಡ. ಲೇ ಮಗನೇ ಹೇಮ್ಯ, ಅವನೇ ಗುಡುಗ ಹೊಡೆದ ಗರುಡಲೇ, ಜೀಲಗೋಡಿ ಸೇರಿದ ಕರುಡಿ ನನ್ನ ಮಗ ಅವನು. ಸಹಿ ಹಾಕ್ಲೇ ಮಗನೇ ಪತ್ರಿಕೆ. ಸೌಕರಿ ಬಟ್ ತಡ್ರಿ ಸಾಕ್ ಯಾರ ಹಿಂಗ್ ಹೊಡೆದಂದ್ರ ಸತ್ತ ಹೋಕಂಡ್ರಿ ಅವ. ಏ ಹೇಮಂತ, ಹಾಕ್ಲಿ ತಮ್ಮ ಸೈಗೆ, ಯಾಕೆ ಸಿಕ್ಕ ಸಣ್ಣ ಹಾಕಿ? ಸೌಕರಿ ಸೌಕರಿ. ಲೇ ಬಂಡ್ ಮಂಡಿ ಮಕ್ಕಳ, ಕೈ ಬಿಡ್ಲೇ ನನ್ನನ್ನು. ಲೇ ರಾಜೇಂದ್ರ, ಜೈಲಿನಿಂದ ತಪ್ಪಿಸ್ಕೊಂಡ್ ಬಂದ್ರೆ ಮಗನೇ. ಏ ಇಸ್ಕಂಟ, ಜಾಮೀನ ಮೇಲೆ ಬಿಡುಗಡೆಯಾಗಿ ಬಂದಿದ್ದೇನೆ. ಗಂಡ ಗರುಡ. ಏ ರಾಜೇಂದ್ರ, ಗಂಡು ಎಂದು ಓಡಿ ಬಂದರೆ ನನ್ನ ಸೇಡೆಂಬ ಬಂಡಿ ಹೊಡೆದಕ್ಕೂ ಸಿಕ್ಕು ಸುಡುಗಾಡುವುದು ಬಂಡೆಂಬ ಬೆಂಕಿಗೆ. ಬಾಂಡೆಂಬ ಬೆಂಕಿಯನ್ನು ನಂದಿಸಲು ಮೇಘರಾಜನ ಅವತಾರ ಎತ್ತಿ ಧರಿಗೆ ಬಂದವನು ಈ ರಾಜೇಂದ್ರ. ಎಂದು ನಾನು ಸಿದ್ಧನಾಗಿ ಬಂದಿದ್ದೀನಿ. ನೀವು ಸಮುದ್ರ ಸುಳಿದ ಸಿಕ್ಕು ಸಾಯೋದು ಶತಸಿದ್ಧ. ಸತ್ತು ಹೋಗಲು. ಏ ರಾಜೇಂದ್ರ, ನಿನ್ನ ಕೈಯಲ್ಲಿ ಹೊಡಿಸಿಕೊಳ್ಳಲು ಸಣ್ಣ ಅಂತ ತಿಳಿದಿರೋ ಮಗನೇ. ನಾವೇನ ಕೈಗೆ ಬಳೆ ತಡ್ಕೊಂಡು ಮಗನೇ, ಕಡೆ ತೊಟ್ಟ ಹಸಿದ ಹುಡುಗರು ಇಂದು ನಿಮ್ಮ ಅಣ್ಣನೊಂದಿಗೆ ತಪ್ಪನಾಗುವೆ ಈ ನಗರೆಯಲ್ಲಿ. ಲೇಸ್ಕಂಠ, ಇನ್ನು ಸಿದ್ಧನಾಗಿ ಬಂದಿದ್ದೀನಿ. ಇದೇ ರಣರಂಗದಲ್ಲಿ ನಿಮ್ಮ ಶಿರ ಕತ್ತರಿಸಿ ರಕ್ತದ ತಿಲಕವನ್ನು ಹರಿಸಿ ಈ ಬಾರ್ಕ ಹಿಡಿದು ಹಠ ತೊಟ್ಟು ನಿಂತಿದ್ದಾನೆ ಈ ರಾಜೇಂದ್ರ. ಏ ತಮ್ಮ, ರಕ್ತ ಹಾರ್ಸನ್ ಅಂತೇಳಿ ಹಠ ಹಿಡಿದ ಘಟ ಸರ್ಪಗಳೆಲ್ಲ ಇಲ್ಲೇ ಸಿಕ್ಕ ಸತ್ ಹೋಗಿದಾವ. ನಿನ್ನ ಘಟ ಹೋಗುದ ಖಂಡಿತ. ಇದಕ್ಕೇನಂತೆ ಹೇಳ? ಸುಮ್ಮ ಸಾವುಕಾರ ಹೇಳಿ ಕೇಳಿ ಸಾವಿನಿಂದ ತಪ್ಪಿಸಿಕೋ. ಮಗನ ತಲಾಟಿ, ಶರಣನ್ನು ಸಲ ಹೊಡೆಯಲು ನಾನೇನು ಸಿಕ್ಕಂಡೆ ಅಲ್ಲ. ಈ ರಾಜೇಂದ್ರನ ಘಟ ಸರ್ಪಗಳು ಚಟ್ಟ ಕಟ್ಟಲು ರಾಕೆಟ್ನಂತೆ ಹಾರಿ ವಿರಾಟ ಧೂಪ ರಚಿಸಲು ಸರಲೋಕದಿಂದ ಸಿಡಿದದ್ದು ಬಂದ ಈ ರಾಜೇಂದ್ರ. ಮುಗಿಯಿತೋ ನಿನ್ನ ಕತೆ. ನಿಲ್ಲು ರಾಜೇಂದ್ರ, ಈ ದೃಷ್ಟಿಯನ್ನು ಕಂಡು ನೀ ಯಾಕೆ ಶಿಕ್ಷೆ ಅನುಭವಿಸಿ ಬಿಟ್ಟು ಬಿಡುವೆ ಪಾಪಿಗಳನ್ನು. ಲೇ ಮಕ್ಕಳ್ರ, ನನ್ನ ಅಣ್ಣನ ಮುಖ ನೋಡಿ ನಿಮ್ಮನ್ನು ಸುಮ್ಮನೆ ಬಿಡ್ತಾ ಇದ್ದೀನಿ. ಇಲ್ಲ ಅಂದ್ರೆ ನಿಮ್ಮನ್ನ ಇಷ್ಟೊತ್ತಿಗೆ ಹದ್ದು ತಿಂದು ತೇಗಿ ಬಿಡ್ತಿದ್ದು.
ಬಾ ನಾ ಹೋಗೋಣ. ಲೇ ಹೇಮ್ಯಾ ಹೇಮ್ಯಾ ಹೇಮ್ಯಾ, ಇಂದು ನಮ್ಮ ಕಣ್ಣ ಮುಂದೆ ಷಂಡನಂತೆ ನಿಮ್ಮ ಅಣ್ಣನ ಬಿಡಿಸಿಕೊಂಡು ಹೋದೆ. ನಾವು ಇದ್ದೋ ಸತ್ತಂತೆ. ಲೇ ರಾಜೇಂದ್ರ, ಇಂದು ನಿಮ್ಮ ಸಾವಿನ ಸೆರೆ ಮೇಲೆ ಸೇರುದು ಖಂಡಿತ. ಮುಂದೆ ಐತೆ ಮರಣ ಮಾರಿ ಹಬ್ಬ. ಅಲ್ರಿ ಸಾವುಕಾರ, ಮುಂದಿದ್ದಾಗ ಕೈ ಬಿಟ್ರಿ, ಅವ್ರು ಹೋದ್ಮ್ಯಾಗ ಉತ್ತರ ಕುಮಾರ್ ಪೌರುಷ ಒಲಿ ಮುಂದ್ ಅಂದಂಗ ಯಪ್ಪ ಸಾವುಕಾರ, ನಾನು ಬಾಯಿ ಮುಚ್ಚಕಂಗೆ ಎತ್ತಿದ ಕೈ. ಈಗ ಆ ರಾಜೇಂದ್ರ ನಿಮ್ಮ ಬಾಯಿ ಮುಚ್ಚೋದಲ್ಲ. ಬರೀ ಒಂದು ಉದಾಹರಣೆ ಹೇಳ್ತೀನಿ. ಎಷ್ಟು ಮಾಡಿದ್ರ ಅವ್ರ ಕತೆ ಮುಗಿತ ಅಣ್ಣ ತಮ್ಮದ. ಆಯ್ತು ನಡೀತಲ್ಲ ಅಡಿ, ಹಾಗೆ ಮಾಡಿಬಿಡೋಣ ಮಕ್ಕಳನ್ನ.